ಅಂಕೋಲಕೇಣಿ ಗ್ರಾಮದಲ್ಲಿ ಗ್ರೀನ್ಫೀಲ್ಡ್ ಬಂದರು ಸರ್ವೆ ವಿರೋಧಿಸಿ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಬೇಲೆಕೇರಿಯಲ್ಲಿ ಬೋಟ್ ಮೂಲಕ ಮೀನುಗಾರರ ಶಾಂತಿಯುತ ಪ್ರತಿಭಟನೆಗೆ ಬಾಂಡ್ ಬರೆಸಿಕೊಂಡು ಅವಕಾಶ ನೀಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ತಿಳಿಸಿದರು. ಕಾರವಾರದಲ್ಲಿ ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್, ಖಾಸಗಿ ವಾಣಿಜ್ಯ ಬಂದರು ನಿರ್ಮಾಣ ವಿಚಾರವಾಗಿ ಸದ್ಯ ನಡೆಯುತ್ತಿರುವ ಸರ್ವೆ ಕಾರ್ಯಕ್ಕೆ ಭದ್ರತೆ ನೀಡಲು ಜಿಲ್ಲಾಧಿಕಾರಿ ಆದೇಶವಿದೆ. ಈ ಹಿನ್ನೆಲೆ ನಿಷೇಧಾಜ್ಞೆಯಡಿ ಪೊಲೀಸರು ಭದ್ರತೆ ನೀಡುವ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆ ನಿಯಮ ಉಲ್ಲಂಘನೆಯಾಗಿರುವುದರಿಂದ ಅನಿವಾರ್ಯವಾಗಿ ಪ್ರಕರಣ ದಾಖಲಿಸಬೇಕಾಗಿದೆ. ಪ್ರತಿಯೊಬ್ಬರು ಸಹ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆಲ್ಲ ಮಾತಾಡುವಂಥದ್ದು. ಮತ್ತೆ ಗ್ರೀನ್ ಟ್ರಿಬ್ಯುನಲ್ ಇದೆ, ಹೈಕೋರ್ಟ್ ಇದೆ, ಅದಾದ ನಂತರ ಸಿಯಾ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ನ ಅಧ್ಯಯನ ಮಾಡುವಂತ ಸಿಯಾ ಇದೆ. ಲೈಕ್ ಏನು ಕಾಸರಗೋಡು ಬಂದಲ್ಲಿ ಏನು 16% ನಡೀತಾ ಇತ್ತು ಅಷ್ಟು ಪ್ರೋಸೆಸ್ ಇದೆ. ಅದಾದ ಗಂಟೆ ಯಾವುದೇ ಒಂದು ಅಡಿಪಾಯನೂ ಸಹ ಅಲ್ಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಫೀಸಿಬಲ್ ಸ್ಟಡಿನ ನಡೆಸಬೇಕಾಗಿದ್ದು ಜಿಲ್ಲಾಡಳಿತ. ಜಿಲ್ಲಾಡಳಿತಕ್ಕೆ ಮ್ಯಾರಿಟೈಮ್ ಬೋರ್ಡ್ ನಿರ್ದೇಶನ ನೀಡಿದೆ. ಸೊ ನಾವು ಅಲ್ಲಿ ಈಗ ಮೀನುಗಾರರೆಲ್ಲ ಆತಂಕದಲ್ಲಿ ಇರೋದ್ರಿಂದ ಅದನ್ನ ಡೌಟ್ಸ್ ಕ್ಲಾರಿಫೈ ಮಾಡಬೇಕು. ಒಂದು ಎರಡನೇದು ಅಲ್ಲಿ ಶಾಂತ ಭದ್ರತಾ ಆಗಬಾರ್ದು. ಲಾಸ್ಟ್ ಟೈಮ್ ನಾವೆಲ್ಲ ಸಮುದ್ರದಲ್ಲಿ ಹಾಕ್ತೀವಿ, ಸಮುದ್ರದಲ್ಲಿ ಹೋಗ್ತೀವಿ ಅಂದ್ರೆ ನಾವೆಲ್ಲ ಅವನ್ನ ರಕ್ಷಣೆ ಮಾಡ್ಕೊಂಡು ಬಂದ್ವಿ. ಮೀನುಗಾರರಿಗೆ ಎಲ್ಲರೂ ಸಹ ಈ ತರ ಪ್ರಾಜೆಕ್ಟ್ ಇದೆ, ನೀವು ಆತಂಕ ಪಡೋಂತ ಅವಶ್ಯಕತೆ ಇಲ್ಲ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದ್ರು. ನಾವು ಹೇಳಿದ್ವಿ. ಈಗ ಅವರು ಇಲ್ಲಿ ಕಾರವಾರದಿಂದ ಹಿಡಿದು ಮತ್ತೆ ನಮ್ಮ ಪಟ್ಟಣದ ಪದರಿಗಂಟ ಎಲ್ಲಾ ಮೀನುಗಾರರಿಗೆ ಹತ್ರ ಹೋಗಿ, ಇಲ್ಲ ನಾವು ಆ ಬಾರ್ಜ್ ಏನಿದೆ ಅಲ್ಲಿಂದ ಹೋಗ್ಬೇಕು, ಅದಕ್ಕೆ ನಾವು ಒಂದು 1000 ಬೋಟ್ಗಳು ತಗೊಂಡು ಅವರೆಲ್ಲ ಅಟ್ಯಾಕ್ ಮಾಡೋಣ ಅಂತ ಹೇಳಿ ಎಲ್ಲ ನಮಗೆ ಗುಪ್ತ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಅದು ಆಗೋದು ಬೇಡ ಸಮುದ್ರದಲ್ಲಿ ಅಂತ ಹೇಳಿ ಬಂದರು ನಿರ್ಮಾಣದ ಸಾಧ್ಯತೆಗಳ ಕುರಿತು ಗುತ್ತಿಗೆ ಪಡೆದಿರುವ ಜೆಎಸ್ಡಬ್ಲ್ಯೂ ಕಂಪನಿ ಬಂದರಿಗೆ ಅಗತ್ಯವಿರುವ ಸುಮಾರು 460 ಎಕರೆ ಪ್ರದೇಶವನ್ನ ಸಮುದ್ರದಲ್ಲೇ ನಿರ್ಮಿಸಿಕೊಂಡು ಬಂದರು ನಿರ್ಮಿಸುವ ಕಾರ್ಯ ನಡೆಯಲಿದೆ. ಕಳೆದ 10 ವರ್ಷಗಳಿಂದ ಈ ಯೋಜನೆಗೆ ಅನುಮತಿ ಪಡೆದುಕೊಂಡು ಇದೀಗ ಯೋಜನೆ ಜಾರಿಗೆ ಅಧ್ಯಯನಕ್ಕಾಗಿ ಗುತ್ತಿಗೆ ಕಂಪನಿ ಮುಂದಾಗಿದ್ದು, ಮೀನುಗಾರರು ತಮ್ಮ ಜಾಗ ಹೋಗುತ್ತದೆ ಎನ್ನುವ ತಪ್ಪು ಮಾಹಿತಿಯಿಂದ ಸರ್ವೆಗೆ ಮುಂದಾದ ಸಂದರ್ಭದಲ್ಲಿ ಅಡ್ಡಿಪಡಿಸಲು ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ, ಶಾಸಕರು ಹಾಗೂ ಅಧಿಕಾರಿಗಳ ತಂಡ ಸ್ಥಳಕ್ಕೆ ತೆರಳಿ ಮೀನುಗಾರರ ಸಮಸ್ಯೆ ಆಲಿಸಿ ಯೋಜನೆಯ ಕುರಿತು ಮಾಹಿತಿ ನೀಡುವ ಕಾರ್ಯವನ್ನ ಮಾಡಲಾಗಿದೆ. ಇನ್ವೆಸ್ಟ್ ಕರ್ನಾಟಕದಲ್ಲಿ ಕಳೆದ 10 ವರ್ಷದಿಂದ ಈ ಪ್ರಾಜೆಕ್ಟ್ ಅವರು ಪ್ರೈವೇಟ್ ಅವರು ದುಡ್ಡು ಹಾಕಿ ಕಮರ್ಷಿಯಲ್ ಪೋರ್ಟ್ ನ ಅಭಿವೃದ್ಧಿ ಮಾಡೋದಂತ ಅವರು ಮಾಡಿದ್ದಾರೆ. ಇದಾದ ನಂತರ ಅದಕ್ಕೆ 460 ಎಕರೆ ಸಮುದ್ರ SEZ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಏನು ಸಮುದ್ರದಲ್ಲೇ ಅವರು ಬಂದರನ್ನ ನಿರ್ಮಾಣ ಮಾಡಿ ಅಲ್ಲೇ ಹೋಲ್ಡಿಂಗ್ ಏರಿಯಾ ಮತ್ತು ಇಟ್ಕೊಂಡು ಅದಕ್ಕೆ ತಿರ್ಗಾ ಹುಬ್ಳಿ ರೈಲ್ವೆ ಲೈನ್ ಇದೆ ಫೀಸಿಬಿಲಿಟಿ ಅದನ್ನ ತಂದು ಅದಕ್ಕಾದ 170 ಎಕರೆಸ್ ಅದಕ್ಕೆ ಒಂದು ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಪೋರ್ಟ್ ನ ಅಭಿವೃದ್ಧಿ ಮಾಡಬೇಕಂತ ಒಂದು ಪ್ಲಾನ್ ಅಲ್ಲಿ ಇದೆ. ಆ ಪ್ಲಾನ್ ಗವರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಅಪ್ರೂವಲ್ ಆಗಿ ಮ್ಯಾರಿಟೈಮ್ ಬೋರ್ಡ್ ಅಪ್ರೂವಲ್ ಆಗಿ ಈಗಾಗಲೇ ಸಿಇಒ ಮ್ಯಾರಿಟೈಮ್ ಬೋರ್ಡ್ ಜಯರಾಮ್ ರಾಯಪುರ ಸಾಹೇಬ್ ಬಂದು ತಮ್ಮೆಲ್ಲರೆಲ್ಲ ಮಾತಾಡ್ಬಿಟ್ಟು ಹೋಗಿದ್ದಾರೆ. ಈಗ ಅವರು ಫೀಸಿಬಿಲಿಟಿ ಸ್ಟಡಿ ಮಾಡೋದು ಬೋರಿಂಗ್ ಪಾಯಿಂಟ್ 19-20 ಬೋರಿಂಗ್ ಪಾಯಿಂಟ್ಸ್ 3 ತಿಂಗಳ ಗಂಟೆ ಅವರು ಅಧ್ಯಯನ ಮಾಡಬೇಕು ಸಮುದ್ರದ ಒಳಗಡೆ. ಅದಕ್ಕೆ ಅವರು ಅಲ್ಲಿ ಅವತ್ತಿನ ಮೀನುಗಾರರು ನಮಗೆ ಮಾಹಿತಿ ಕೊರತೆ ಇದೆ ಅಂತ ಹೇಳಿ ಅವತ್ತು ಅವರು ಪ್ರೊಟೆಸ್ಟ್ ಮಾಡಿದ್ದು ನಿಜ. ಹಾಗಾಗಿ ಅವತ್ತು ನಾವು ಮತ್ತೆ ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರಾದಂತಹ ಸತೀಶ್ ಸಾಹೇಬರು ಬಂದು ಅವರ ಮನವನ್ನು ಒಲಿಸಿ ಈ ತರ ಪ್ರಾಜೆಕ್ಟ್ ಇದೆ, ಇದು ಒಂದು ಸುಳ್ಳು ಸುದ್ದಿ ಬಂದಿತ್ತು, 495 ಎಕರೆ ಅಲ್ಲಿನೊಂದು ಮೀನುಗಾರದು ನಾವು ತಗೊಂತೀವಿ, ಮತ್ತೆ ಕೇರಿನಲ್ಲಿ ಮತ್ತೆ ಆ ಕಡೆ ಏನು ಪ್ಲೇಸಸ್ ಇದೆ ಎಲ್ಲ ಬೀಚ್ ಎಲ್ಲ ಯಾವ್ದು ಈ ಪೋರ್ಟಿಗೆ ಹೋಗುತ್ತೆ ಅಂತ ಹೇಳಿ ಅದು ವಾಟ್ಸಪ್ ಮುಖಾಂತರ ಅಥವಾ ನ್ಯೂಸ್ ಪೇಪರ್ ಮುಖಾಂತರ ಸ್ವಲ್ಪ ಸಮುದ್ರದ ಒಳಗಡೆ ಅನ್ನೋದು ನ್ಯೂಸ್ ಭೂಮಿನಲ್ಲಿ ಅನ್ನೋದು ಬಂತಲ್ಲ. ಹಾಗಾಗಿ 100% ಎಲ್ಲ ಮೀನುಗಾರರು ಆತಂಕದಲ್ಲಿ ಇದ್ರು. ಹಾಗಾಗಿ ನಾವು ಹೋಗಿ ಅವ್ರ ಮನವೊಲಿಸಿ ಅವತ್ತೇ ಅಂಕೋಲ ತಹಶೀಲ್ದಾರ್ ಆಫೀಸ್ ಅಲ್ಲಿ ಒಂದು ಪಬ್ಲಿಕ್ ಮೀಟಿಂಗ್ ಕರೆದು JSDB ಕಂಪನಿಯವರು ಮತ್ತೆ ಅವರ ಜಿಲ್ಲಾಧಿಕಾರಿಗಳು ಮತ್ತೆ ನಾನು ಮತ್ತೆ ಉಲ್ಬೇಕರ್ ಸಾಹೇಬರು MLC ಅವರು MLA ಅವರೆಲ್ಲ ಬಂದು ಪಬ್ಲಿಕ್ ಏನೇನು ಸಮಸ್ಯೆಗಳು ಏನಿದೆ ಅವ್ರ ಡೌಟ್ಸ್ ಏನಿದೆ ಅಂತ ಹೇಳಿ ಕಂಪನಿ ಕಡೆಯಿಂದ ನಾವೆಲ್ಲ ಬುಕ್ಲೆಟ್ಸ್ ಮತ್ತೆ ಏನು ಪ್ರಾಜೆಕ್ಟ್ ಡೀಟೇಲ್ಸ್ ಇದೆ ಅಲ್ಲಿಗಂಟ ಯಾರು ಪಬ್ಲಿಕ್ ಕೊಟ್ಟಿರಲಿಲ್ಲ, ನಾವು ಅದೆಲ್ಲ ಕೊಟ್ಟು ತಹಶೀಲ್ದಾರ್ ಕಡೆಯಿಂದ ನಾವೆಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ವಿ. ಅದಾದ ನಂತರ ನಾವು ತುಂಬಾ ಜನ ಲೀಡರ್ಸ್ ಅವರು ಆತ್ಮ ಸಮಾಚಾರ ಮಾಡಿ ಎಲ್ಲ ಹೇಳಿದ್ರು, ನಾವು 1000 ಬೀಟ್ಸ್ ತಗೊಂಡು ಬೋಟ್ಗಳು ತಂದು ಆ ಭಾಗದ ನಾವು ಅಟ್ಯಾಕ್ ಮಾಡಿ ಕೇರಿ ಬಂದರು ಮಾಡೋದಕ್ಕೆ ನಾವು ಬಿಡಲ್ಲ ಅಂತ ಅದೆಲ್ಲ ಸರಿ ಇದೆ. ಇದೀಗ 2ನೇ ಹಂತದಲ್ಲಿ ಸಮುದ್ರದಲ್ಲಿ ನಡೆಯಲಿರುವ ಸರ್ವೆ ಕಾರ್ಯದ ಸಂದರ್ಭದಲ್ಲಿ ಮೀನುಗಾರರು ಬೋಟ್ಗಳ ಮೂಲಕ ಶಾಂತಿಯುತ ಪ್ರತಿಭಟನೆ ಮಾಡುವುದಾಗಿ ಮುಖಂಡರು ಜವಾಬ್ದಾರಿ ತೆಗೆದುಕೊಂಡು ಬಾಂಡ್ ಬರೆದುಕೊಟ್ಟಿದ್ದಾರೆ.
ಯಾವುದೇ ಅಧಿಕಾರ ಘಟನೆ ನಡೀಬಾರದು. ಪ್ರತಿಭಟನೆಗಳು ನಡೆದಾಗ ಯಾರು ಸಮುದ್ರಕ್ಕೆ ಹೋಗಬಾರದು. ಮೀಡಿಯಾವರು ಕರೆದ್ಬಿಟ್ಟು ಹಿಂದೂ ಸಮುದ್ರದ ಒಳಗಡೆ ಯಾರು ಹೋಗಬಾರದು. ಅದಾದ ನಂತರ ಅವರ ರಕ್ಷಣೆಗೆ ನಾವೆಲ್ಲರೂ CSP ಇಂದ, ಕೋಸ್ಟ್ ಗಾರ್ಡ್ ಇಂದ ಅಥವಾ ಏನ್ ತಡೆಗಳು ಮಾಡಬೇಕೆಲ್ಲ ಮಾಡ್ತಾ ಇದ್ವಿ. ಬಟ್ ತುಂಬಾ ಸಂತೋಷವಾದ ವಿಷಯ ಏನಂತ ಹೇಳಿದ್ರೆ, ನಿನ್ನೆ ಬಂದ ಮುಖಂಡರಲ್ಲಿ ಅವರೇ ಯಾವ ಬೋಟ್ ಹೋಗ್ತೀರಾ, ನಾವೇ ವಾಲಂಟಿಯರ್ಸ್ ಆಗಿ ನಾವು ಕೆಲಸ ಮಾಡ್ತೀವಿ ಅಂತ ನಮಗೆ ಬರೆದು ಕೊಟ್ಟಿದ್ದಾರೆ. ಅವ್ರು ನಮ್ಗೆ ಏನು ಬರೆದು ಕೊಡ್ತಾರೆ ಅದ್ರ ಮೇಲೆ ನಾವು ಅವ್ರಿಗೆ ಅನುಮತಿ ಕೊಡ್ತೀವಿ. ಪ್ರತಿಭಟನೆ ನಡೆಸಲು ಬೇಲೆಕೇರಿಯಲ್ಲಿ ಅವಕಾಶ ನೀಡಲಾಗಿದ್ದು, ಅದನ್ನು ಹೊರತುಪಡಿಸಿ ಕೇಣಿ ಗ್ರಾಮದಲ್ಲಿ ಮಾರ್ಚ್ 15ರವರೆಗೆ ನಿಷೇಧಾಜ್ಞೆ ಇರುವುದರಿಂದ ಅಲ್ಲಿ ಯಾವುದೇ ಗುಂಪುಗೂಡುವಿಕೆ, ಪ್ರತಿಭಟನೆಗೆ ಅವಕಾಶವಿಲ್ಲ. ಮೀನುಗಾರಿಕೆ ತೆರಳಲು ಯಾವುದೇ ಅಡ್ಡಿ ಇಲ್ಲ. ಆದರೆ ಅಹಿತಕರ ಘಟನೆ ನಡೆದಲ್ಲಿ ಅನಿವಾರ್ಯವಾಗಿ ಅಂತಹವರ ವಿರುದ್ಧ ಕಾನೂನು ಉಲ್ಲಂಘನೆಯಡಿ ಪ್ರಕರಣ ದಾಖಲಿಸಬೇಕಾಗುತ್ತದೆ ಎಂದು SP ಎಂ ನಾರಾಯಣ್ ಹೇಳಿದರು. ನಾವು ಸಮುದ್ರದಲ್ಲಿ ಮೀನುಗಾರರಿಗೆ ಯಾವುದೇ ತೊಂದರೆ ಆಗಿಲ್ಲ. 44 ಸೆಕ್ಷನ್ ಆಗಿದ್ದು 4 ಜನ ಗುಂಪು ಕೂಡಬೇಡ್ರಿ, ಆಯುಧಗಳು ತಗೊಂಡ್ಬರ್ಬೇಡ್ರಿ, ಬಾರ್ಜಿಗೆ ತೊಂದರೆ ಮಾಡಬೇಡ ಅಂತ ಮೇಡಮ್ ಆದೇಶ ಮಾಡಬೇಕು. ಮೀನುಗಾರರಿಗೆ ತೆರಳಬೇಡಿ ಅಂತ ಹೇಳಿ ಹೇಳೋದಕ್ಕೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಆದೇಶ ಮಾಡಿಲ್ಲ. ಅವರು ಈ 14 ದಿನಗಳಲ್ಲಿ ಇಲ್ಲಿಂದ ಹಿಡಿದು ಅಲ್ಲಿ ಗಂಟ ಎಲ್ಲ ವಿಲೇಜಸ್ ಗಳಿಗೆ ಹೋಗಿ ಈ ಪ್ರಾಜೆಕ್ಟ್ ಬಗ್ಗೆ ಅರಿವು ಮೂಡಿಸ್ತಾ ಇದ್ರೆ ಅವರು ಪ್ರಜಾಸ್ವಾಮ್ಯ ಒಂದು ಹಕ್ಕು ಮಾಡಿ. ಬಟ್ ಎಲ್ಲಾ ಬೋಟ್ಗಳನ್ನ ಸೇರಿಸಿಕೊಂಡು ನಾವು ಭಾರತ ಅಟ್ರಾಕ್ಟ್ ಮಾಡುವಂತದ್ದು ಅದು ಕ್ರಿಮಿನಲ್ ರೆಸ್ಪಾನ್ಸ್ ಆಗುತ್ತೆ. ಜಿಲ್ಲಾಧಿಕಾರಿಗಳ ಆದೇಶವನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಕ್ಕೆ ಜಸ್ಟಿಯಾಗಿ ನಮ್ಮದು ಕೆಲಸ ಇದೆ. ಹೊನ್ನಾವರದಲ್ಲಿ ಸರ್ವೆ ಕಾರ್ಯ ನಡೆಸುವ ವೇಳೆ ಮೀನುಗಾರರಿಗೆ ನಿಷೇಧಾಜ್ಞೆ ಕುರಿತು ತಿಳಿಸಲಾಗಿತ್ತು. ಆದರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಭಟನೆಗೆ ಪ್ರಚೋದನೆ ನೀಡಿ ಸರ್ವೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಅಡ್ಡಿಪಡಿಸಲು ಮುಂದಾದ್ರು. ಗ್ರಾಮಸಭೆಗೆ ಕರೆದಾಗಲೂ ಗ್ರಾಮಸ್ಥರು ಹಾಜರಾಗದೆ ಉಳಿದಿದ್ರು. ಆದರೆ ಸರ್ವೆಗೆ ಅಧಿಕಾರಿಗಳು ಮುಂದಾದ ಸಂದರ್ಭದಲ್ಲಿ ನಿಷೇಧಾಜ್ಞೆ ಉಲ್ಲಂಘಿಸಿ ಸಾವಿರಾರು ಜನರು ಸೇರಿ ಅಡ್ಡಿಪಡಿಸಿದ ಹಿನ್ನೆಲೆ ಆ ಸಂದರ್ಭದಲ್ಲಿ ಅಂತವರ ವಿರುದ್ಧ ಕಾನೂನು ಉಲ್ಲಂಘನೆ ಪ್ರಕರಣ ದಾಖಲಿಸಲಾಗಿದೆ. ಅಲ್ಲದೆ ಪ್ರತಿಭಟನೆಗೆ ಪ್ರಚೋದಿಸಿದ್ದರಿಂದಲೂ ಅಂತವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು SP ಎಂ ನಾರಾಯಣ್ ತಿಳಿಸಿದರು. ಇದನ್ನ ನಾವು ಮನವರಿಕೆ ಮಾಡಿದ್ವಿ. ನಿನ್ನೆ ಅವರು ಎಲ್ಲ ಕೇನಿಯ ನಾಗರಿಕರೆಲ್ಲ ನಮ್ಮ ಹತ್ರ ಬಂದಿದ್ರು, ನನ್ನ ಹತ್ರ DC ಅವ್ರ ಹತ್ರ ಈ ತರ ನಾವೊಂದು ಸಾಲಿಡೇಟ್ ಪ್ರೊಟೆಸ್ಟ್ ಮಾಡಬೇಕು ಅಂತ. ಬಟ್ 144 ಸೆಕ್ಷನ್ 5ನೇ ತಾರೀಕಿಂದ ಜಾರಿ ಇರೋದ್ರಿಂದ ಅಲ್ಲಿ ಕೇನಿ ಮತ್ತೆ ಅಲ್ಲಿ ಸುತ್ತಮುತ್ತ 5 ಗ್ರಾಮಗಳಲ್ಲಿ ಅದು ಮಾಡೋಕ್ಕಾಗಲ್ಲ. ಮತ್ತೆ ನೀವು ಬೋರ್ ಪಾಯಿಂಟ್ಗಳಲ್ಲಿ ಸಹ ಅಲ್ಲಿಗೆ 500 ಮೀಟರ್ಸ್ ಸಮುದ್ರದಲ್ಲಿ ನಿಷೇಧಾಜ್ಞೆ ಇರೋದ್ರಿಂದ ಸಹ ನೀವು ಹೋಗೋಕೆ ಸಾಧ್ಯ ಇಲ್ಲ. ವಯ ಮೀಡಿಯಾ ಏನ್ ಮಾಡ್ಬೇಕಿಲ್ಲ ಸರ್, ನಾವು ಇದನ್ನ ಸರ್ಕಾರ ಗಮನಕ್ಕೆ ತರಬೇಕು, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಮಾನ್ಯ ಶಾಸಕರು ಸಹ ಅವ್ರ ಜೊತೆ ಎಲ್ಲ ಮಾತಾಡಿ ಅವರಿಗೆ ನಾಳೆ ಬೇಡಿಕೆ ಇದೆ ಅಂದ್ರೆ ಎಲ್ಲಿ 144 ಸೆಕ್ಷನ್ ಹೊರತುಪಡಿಸಿ ಬೇರೆ ಎಲ್ಲಿದೆ ಅಲ್ಲಿ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ನಮಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಬಾಂಡ್ ಬರ್ಕೊಂಡು 1 ಲಕ್ಷ ರೂಪಾಯಿ ಬಾಂಡ್. ಶಿವರಾತ್ರಿಯ ಜಾತ್ರೆಯ ಅಂಗಡಿಗಳು ತೆರವುಗೊಳ್ಳುತ್ತಿದ್ದು, ಈ ಬಾರಿ ಶಿವರಾತ್ರಿ ಮುಗಿದ 2 ವಾರವಾದರೂ ವಹಿವಾಟು ನಡೆಸಿದ್ದು, ಸೋಮವಾರ ಮತ್ತು ಮಂಗಳವಾರ ಸಂಜೆ ಹಲವು ಅಂಗಡಿಗಳು ತೆರವಾಗಿದ್ದು, ಈ ಜಾಗದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳ ರಾಶಿಯೇ ಬಿದ್ದಿದೆ. ಮುಂಜಾನೆ ತೆರಳುವ ಜನರಿಗೆ ಈ ಹೊಲಸು ರಾಶಿಯಲ್ಲೇ ಸಾಗುವುದು ಅನಿವಾರ್ಯವಾಗಿತ್ತು. ತಾವು ಹೊರಡುವ ವೇಳೆ ಪ್ಲಾಸ್ಟಿಕ್ಗಳನ್ನು ಒಟ್ಟಾಗಿಸಿ ಚೀಲದಲ್ಲಿ ತುಂಬಿ ಸರಿಯಾದ ರೀತಿಯಲ್ಲಿ ವಿಲೇವಾರಿಗೆ ನೀಡಿ ತೆರಳುವಂತೆ ಅಂಗಡಿಕಾರರಿಗೆ ಸೂಚನೆ ನೀಡಬೇಕಿದೆ. ಗ್ರಾಮ ಪಂಚಾಯತ್ ಸ್ವಚ್ಛತಾ ಕೆಲಸಗಾರರು ಇವನ್ನೆಲ್ಲ ತೆಗೆದು ಶ್ರಮಿಸುತ್ತಿದ್ದು, ಪ್ಲಾಸ್ಟಿಕ್ ಬಳಕೆ ನಿಷೇಧ ಎಂದು ಅನೌನ್ಸ್ ಮಾಡುತ್ತಾ ಬರುವ ಪಂಚಾಯತ್ ಕಸದ ವಾಹನ ಈ ತ್ಯಾಜ್ಯ ತೆಗೆದುಕೊಂಡು ಹೋಗುವುದು ನಿಷೇಧ ಅರ್ಥ ಏನು ಎಂದು ಪ್ರಶ್ನಿಸುವಂತಿದೆ. ರಸ್ತೆ ಅಂಚಿನ ಗಟಾರದ ಮೇಲೆ 5 ಅಡಿ ಜಾಗಕ್ಕೆ 5,000ಕ್ಕೂ ಹೆಚ್ಚು ನೀಡುವ ಅಂಗಡಿಕಾರರು ರಸ್ತೆಯಲ್ಲೇ ಮಲಗುವುದು ಒಂದೆಡೆಯಾದರೆ, ಬಯಲು ಶೌಚಾಲಯವೇ ಗತಿಯಾಗಿದ್ದು, ಇಲ್ಲಿನ ಪೊಲೀಸ್ ಠಾಣೆ ರಸ್ತೆ, ರಥಬೀದಿಯ ಗೊಪ್ಪೆ ಗದ್ದೆ ಓಣಿ ಮಲಮೂತ್ರ ವಿಸರ್ಜನೆಯ ತಾಣವಾಗಿ ಮಾರ್ಪಟ್ಟಿದ್ದು, ಈ ಭಾಗದ ನಿವಾಸಿಗಳು ಮೂಗು ಮುಚ್ಚಿಕೊಳ್ಳುವುದರ ಜೊತೆಗೆ ರೋಗ ಹರಡುವ ಭೀತಿಯಲ್ಲಿ ಇದ್ದಾರೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.